Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಹೀಗೆ ಅಪ್ಪ ಮಗ ಈಗ ಕಾನೂನಿನ ಸುಳಿವಿಗೆ ಸಿಕ್ಕಾಕೊಂಡಾಗ ಹೋಗಿದೆ. ಒಂದ್ ಕಡೆ ಇಲ್ಲಿತ್ಕೊಂಡೆ ಶಾಸಕ ಎಚ್ ಡಿ ರೇವಣ್ಣ ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬರದೆ SIT ವಿದೇಶಕ್ಕೆ ತೆರಳಿ ಅವರನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಮಧ್ಯೆ ಪ್ರಜ್ವಲ್ ವಿರುದ್ಧ ರೇಪ್ ಪ್ರಕರಣವನ್ನ CBIಗೆ ವರ್ಗಾಯಿಸೋಕೆ ಚಿಂತನೆ ಕೂಡ ನಡೆದಿದೆ. ಪ್ರಜ್ವಲ್ ಬರ್ತಿಲ್ಲ, ವಿದೇಶಕ್ಕೆ ತೆರಳಿ SIT ಅರೆಸ್ಟ್ ಮಾಡಲಾಗಲ್ಲ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸಂಸದ ಪ್ರಜ್ವಲ್ ರೇಪ್ ಕೇಸ್ SIT ಇಂದ CBIಗೆ ವರ್ಗಾವಣೆ. ಹಾವು ಸಾಯ್ತಿಲ್ಲ, ಕೋಲು ಮುರಿತಿಲ್ಲ, ಆರಕ್ಕೇರ್ತಿಲ್ಲ, ಊರಕ್ಕಿಳಿತಿಲ್ಲ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ನ ಸದ್ಯದ ಸ್ಥಿತಿ ಇದು. SIT ಅಧಿಕಾರಿಗಳು ಅದೆಲ್ಲ ಆಂಗಲ್ಗಳಿಂದಲೂ ಪ್ರಜ್ವಲ್ ಕೇಸ್ನ ತನಿಖೆ ನಡೆಸುತ್ತಿದ್ದಾರೆ. ಆದ್ರೆ ಮುಖ್ಯವಾಗಿ ಆರೋಪಿ ಪ್ರಜ್ವಲ್ ವಿದೇಶದಲ್ಲಿ ತಲೆಮರೆಸಿಕೊಂಡಿರೋದು SITಗೆ ದೊಡ್ಡ ತೊಡಕಾಗಿದೆ. SIT ಕಾರ್ಯವ್ಯಾಪ್ತಿಯಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಕಷ್ಟ. ಇದೇ ಕಾರಣಕ್ಕೆ ಈ ಕೇಸ್ನ SIT ಇಂದ CBIಗೆ ವರ್ಗಾಯಿಸಲು ಚಿಂತನೆ ನಡೆದಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡ ಪ್ರಜ್ವಲ್ ಬಂಧಿಸಲು SITಗೆ ಅದರ ಕಾರ್ಯವ್ಯಾಪ್ತಿ ಅಡ್ಡಿಯಾಗ್ತಿದೆ. ಹಾಗಾಗಿ ನ್ಯಾಯ ಸಿಗಬೇಕಿದ್ರೆ ಈ ಕೇಸ್ CBIಗೆ ವರ್ಗಾಯಿಸಬೇಕು ಅಂತ ಸಂತ್ರಸ್ತೆಯರು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇರೋದ್ರಿಂದ ಆತನನ್ನ ಬಂಧಿಸೋದು ವಿಶೇಷ ತನಿಖಾ ತಂಡ ಅಂದ್ರೆ SIT ವ್ಯಾಪ್ತಿಗೆ ಬರೋದಿಲ್ಲ. ಪ್ರಜ್ವಲ್ ವಿರುದ್ಧ ಎಷ್ಟೇ ಕೇಸ್ ಇದ್ರೂ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದು. ಎಷ್ಟೇ ಪ್ರಕರಣ ದಾಖಲಾದ್ರೂ SIT ತನಿಖೆಯನ್ನ ನಡೆಸಬಹುದಷ್ಟೇ. ಆದ್ರೆ ಪ್ರಜ್ವಲ್ಗೆ ನೋಟಿಸ್ ನೀಡಲು SITಗೆ ಸಾಧ್ಯವಾಗಲ್ಲ. ಪ್ರಜ್ವಲ್ ಪತ್ತೆಗೆ CID ಇಂದ ಮಾತ್ರವೇ ಬ್ಲೂ ಕಾರ್ನರ್ ನೋಟಿಸ್ ನೀಡಬಹುದು. ಹಾಗಾಗಿ ಬ್ಲೂ ಕಾರ್ನರ್ ನೋಟಿಸ್ಗೆ CIDಗೆ ಮನವಿ ಮಾಡಬೇಕು. ಆಗ CID ಇಂದ CBIಗೆ ಮನವಿ ಸಲ್ಲಿಸಿದ ನಂತರವಷ್ಟೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗುತ್ತೆ. ಅಲ್ಲದೆ ರೆಡ್ ಕಾರ್ನರ್ ನೋಟಿಸ್ಗೆ ಚಾರ್ಜ್ ಶೀಟ್ ಮಾಡಬಹುದು. ಚಾರ್ಜ್ ಶೀಟ್ ಸಲ್ಲಿಕೆ ನಂತರವಷ್ಟೇ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗುತ್ತೆ. ಹಾಗಾಗಿ SIT ಇಂದ CIDಗೆ, CID ಇಂದ CBIಗೆ ಮನವಿ ಮಾಡಬೇಕಿರುತ್ತದೆ. ಆದ್ರಿಂದಲೇ ಪ್ರಜ್ವಲ್ ಎಲ್ಲಿದ್ರೂ ಅರೆಸ್ಟ್ ಮಾಡೋದಕ್ಕೆ SITಗೆ ಸಾಧ್ಯವಾಗೋದಿಲ್ಲ. ಪ್ರಜ್ವಲ್ ಜರ್ಮನಿಯಲ್ಲಿದ್ರೂ ಬಂಧಿಸಲು ಆಗೋದೇ ಇಲ್ಲ. ಆದ್ರೆ ಪ್ರಜ್ವಲ್ ಸಂಪರ್ಕ ಮಾಡಿದ್ರೆ ಅವನು ಒಪ್ಪಿದ್ರೆ ಮಾತ್ರವೇ SIT ವಿಚಾರಣೆಯನ್ನ ನಡೆಸಬಹುದಾಗಿದೆ. ತಲೆಮರೆಸಿಕೊಂಡಿದ್ರು ತಲೆ ಖರ್ಚು ಮಾಡ್ತಿರುವ ಪ್ರಜ್ವಲ್ ಬಂಧನವಾಗದೆ ಆತನ ವಿರುದ್ಧದ ಪ್ರಕರಣಗಳ ತನಿಖೆ ಕಂಪ್ಲೀಟ್ ಆಗಲ್ಲ. ಆದ್ರೆ ಪ್ರಜ್ವಲ್ ಸದ್ಯಕ್ಕೆ ಭಾರತಕ್ಕೆ ಬರುವ ಸಾಧ್ಯತೆ ಕಮ್ಮಿ ಎನ್ನಲಾಗ್ತಿದೆ. ತನ್ನ ವಿರುದ್ಧ ದಾಖಲಾಗ್ತಿರೋ ಕೇಸ್ಗಳ ಬಗ್ಗೆ ವಿದೇಶದಲ್ಲಿದ್ರು ಪ್ರಜ್ವಲ್ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಕೇಸ್ಗಳು ಎಷ್ಟು ದಾಖಲಾಗ್ತಿದೆ ಅಂತ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ಹಾಸನ MP ಬಳಿಕ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಸಾಧ್ಯತೆಯೂ ಇದೆ. ಪ್ರಜ್ವಲ್ ಪ್ರಕರಣದಲ್ಲಿ ಟೆಕ್ನಿಕಲ್ ತನಿಖೆ ತೀವ್ರಗೊಳಿಸಿದ SIT. ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಜಾಡು ಬೆನ್ನತ್ತಿರೋ SIT 7 ಪೆನ್ ಡ್ರೈವ್, 6 ಹಾರ್ಡ್ ಡಿಸ್ಕ್, 4 ಲ್ಯಾಪ್ಟಾಪ್, 3 ಡೆಸ್ಕ್ ಟಾಪ್ ಗಳನ್ನ ವಶಕ್ಕೆ ಪಡೆದಿತ್ತು. ಇದೀಗ ವಶಪಡಿಸಿಕೊಂಡ ಉಪಕರಣಗಳಿಂದ ಮಾಹಿತಿ ಪರಿಶೀಲನೆಯನ್ನ ಮಾಡ್ತಿದೆ. ಜೊತೆಗೆ ಡಿಲೀಟ್ ಆಗಿರೋ ಮಾಹಿತಿಯನ್ನ ಸಂಗ್ರಹಿಸಲು ಮುಂದಾಗಿದೆ. ಅಲ್ಲದೆ FSL ವರದಿಗಾಗಿ SIT ಅಧಿಕಾರಿಗಳು ಕಾಯ್ತಿದ್ದು ಎಲ್ಲ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಸಿದ್ಧಪಡಿಸುವ ಸಾಧ್ಯತೆ ಇದೆ.
ವಿದೇಶದಲ್ಲಿ ಅಡಗಿ ಕುಳಿತಿರೋ ಸಂಸದ ಪ್ರಜ್ವಲ್ ಕರೆತರೋ ಬಗ್ಗೆ ಎಲ್ಲಾ ರೀತಿ ಕಾನೂನು ಕ್ರಮ ಆಗ್ತಿದೆಯಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ಎಸ್ಐಟಿ ರಿಪೋರ್ಟ್ ಮಂಡ್ಯ ಶಾಸಕರಿಗೆ ಸಿಗುತ್ತೆ ಎಂಬ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೂ ತಿರುಗೇಟು ಕೊಟ್ಟಿರೋ ಪರಮೇಶ್ವರ್ ಆರೋಪ ಮಾಡೋದು ಸುಲಭ, ಆದ್ರೆ ನಾವು ಯಾವ ಮುಲಾಜಿಗೆ ಒಳಪಡಲ್ಲ ಅಂತ ಹೇಳಿದ್ದಾರೆ. ಈಗ ದೊಡ್ಡ ತಿಮ್ಮಿಂಗ್ಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದಾರೆ ಯಾರು? ಮಂಡ್ಯದ ಶಾಸಕ ಅಲ್ವಾ? ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮ್ಮಿಂಗ್ಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಅಂದರೆ SITಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ, ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ. ಅವ್ರನ್ನ ಕೇಳಿದ್ರೆ ಹೇಳ್ಬೋದು ಅನ್ನೋದು ನಾನು ನಡೀತಾ ಇದೆ. ಆ ಪ್ರೊಸೀಜರು ನಡೀತಾ ಇದೆ. ಅದು ಅವರನ್ನು ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ. ಅದನ್ನೇನು ನಾವು ಸ್ಲೋ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಏನು ಮಾಡೋದಿಲ್ಲ. ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕುಮಾರಸ್ವಾಮಿ ಅವರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ? ಸುಮ್ಮನೆ ಇದೆಲ್ಲ ಹೇಳೋದು ಸುಲಭ, ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ. ಪ್ರಜ್ವಲ್ಗೆ ತಲೆಮರೆಸಿಕೊಂಡೇ ಇರಬೇಕಾದ ತಲೆಬೇನೆ. ಇತ್ತ ರೇವಣ್ಣಗೆ ಕಾನೂನು ಹೋರಾಟದ ಸವಾಲು. ಅಪ್ಪ ಮಗನಿಗೆ ಈ ಎಲ್ಲ ಕೇಸ್ಗಳು ಬಿಡದಂತೆ ಕಾಡ್ತಿವೆ. ಕಾನೂನಿನ ಸುಳಿಯಿಂದ ಆಚೆ ಬರೋದು ಸುಲಭವಂತೂ ಅಲ್ವೇ ಅಲ್ಲ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.